ಇದು ನಾವು ಯಾವುದೇ ಒಂದು ವಿರುದ್ಧದ ಇದಲ್ಲ, ಇದು ವಾಸ್ತವಾಂಶ ನಾವು ಎಲ್ಲ ತಿಳಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕಂತ ಸೇರಿರ್ತಕ್ಕಂಥದ್ದು. ಮತ್ತು ಇವತ್ತು ನಗರ ಅಭಿವೃದ್ಧಿ ಆಗಬೇಕಂದ್ರೆ ಇವತ್ತು ಎಷ್ಟೋ ಎಲ್ಲ ಸಮುದಾಯಗೂ ಹಾಸ್ಟೆಲ್ ಬಿಲ್ಡಿಂಗ್ಸು ಇವತ್ತು ನಮ್ಮ ನಾಯಕರೇ ಕಟ್ಸಿರೋದಂತೇಳಿ ನಾನು ಘಂಟಾಘೋಷವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಗುದ್ದಿ ಪೂಜೆ ಆಗಿ ಇವತ್ತು ಇನಾಗ್ರೇಷನ್ ಆಗಿ ಎಲ್ಲ ಸಮುದಾಯ ಹಾಸ್ಟೆಲ್ಗಳು ಇವತ್ತು ನಗರದಲ್ಲಿ ಸುತ್ತಮುತ್ತ ಏನು ಕಟ್ಟಡಗಳು ಇದೆ ಎದ್ದು ನಿಂತಿದೆ, ಇದು ನಮ್ಮ ನಾಯಕರು ಮಾಡಿರ್ತಕ್ಕಂಥದ್ದು. ತಿರ್ಗಾ ಎಲ್ಲ ಸಮುದಾಯಗಳು ನಿವೇಶನಗಳು ಕೊಟ್ಟಿದ್ದಾರೆ. ಈ ಮುಂದಿನ ದಿನದಲ್ಲಿ ಅವ್ರಿಗೆ ಅವಕಾಶ ಬಂದರೆ ಅದಕ್ಕೂ ಒಂದು ಸಮುದಾಯ ಭವನಗಳು ಕಟ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇನ್ನು ನಗರಕ್ಕೆ ತಂದಿರ್ತಕ್ಕಂಥ 45 ಕೋಟಿ ಅನುದಾನ ಇವತ್ತವರೆಗೂ ಖರ್ಚು ಮಾಡೋದಕ್ಕೆ ಆಗಲಿಲ್ಲ. ಇದು ಯಾವ ರೀತಿ ಒಂದು ಆಗಿದೆ ಅನ್ನೋದು ಒಂದು ನಾವು ತಿಳಿಸ್ಲಿಕ್ಕೆ ಇವತ್ತು ಸೇರಿದ್ದೀವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೇರೆ ನಾಯಕರು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಮಧ್ಯದಲ್ಲಿ ಇದು ಬಂದು ಬೇರೆ ಬೇರೆ ಹೆಸರುಗಳನ್ನಿಟ್ಟು ಗೊಂದಲ ಸೃಷ್ಟಿ ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರೇ ಶಾಸಕರಾಗಿ ಬರ್ತಾರೆ. ನಮ್ಮ ತಾಲೂಕಿಗೆ ಅನಿವಾರ್ಯ ಆಗಿದೆ. ಯಾಕಂದರೆ ಅಭಿವೃದ್ಧಿ ಎಷ್ಟು ಹಿಂದಕ್ಕೆ ಹೋಗಿದೆ ಅನ್ನೋದು ಇವತ್ತು ತಾಲೂಕಿನಾದ್ಯಂತ ಗೊತ್ತಾಗಿದೆ. ಇವತ್ತು ರೈತರು ಎಷ್ಟೆಲ್ಲ ವಿರುದ್ಧವಾಗಿ ಒಬ್ಬರು ಅವಹೇಳನಕಾರಿಯಾಗಿ ಒಂದು ಆಡಿಯೋ ಗ್ರೂಪ್ಸಲ್ಲಿ ಬಂತು. ನಾವು 4-5 ಜನ ಮುಖಂಡರುಗಳು ಆ BLOನ ಸಂಪರ್ಕ ಮಾಡೋದಕ್ಕೆ ಅವ್ರ ಮನೆ ಹತ್ರ ಕೂಡ ಹೋಗಿದ್ವಿ. ಮುನ್ಸಿಪಲ್ ಕಾಲೇಜ್ ಹಿಂಭಾಗ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ಮನೆ ಇರಲಿಲ್ಲ, ಬಾಗಿಲಾಕಿತ್ತು, ಅವ್ರ ಫೋನು ಸ್ವಿಚ್ ಆಫ್ ಆಗಿತ್ತು. ಇದುವರೆಗೂ ನಮಗೆ ಸಂಪರ್ಕಕ್ಕೆ ಬರಲಿಲ್ಲ. ಆಮೇಲೆ ನಾವು ಬೇರೆ BLOಗಳಿಗೆ ಮುಖಾಂತರ ನಾವು ತಿಳ್ಕೊಂಡ್ರೆ ಏನಾಗಿದೆ ಅಂತ ಅವ್ರಿಗೆ ಕಾಂಗ್ರೆಸ್ ಮುಖಂಡರು ಫುಲ್ ಬೆದರಿಕೆ ಹಾಕಿದಾರಂತೆ. ನಿಮಗೆ ಕೆಲಸ ನಿಮ್ಮ ನಾಯಕರು ಬಂದೇ ಇಲ್ಲ ಒಂದು ಹೋರಾಟಕ್ಕೂ. ಇಲ್ಲಿಗೆ ನಿಮ್ಮ ಸಂಸದರು ಯಾವ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ? ಸಂಸದರು ಈಗ ಹೊಸ ಜಿಲ್ಲಾಧ್ಯಕ್ಷರಾದ ಮೇಲೆ ಯಾವ್ದಾದ್ರು ಒಂದು ಹೋರಾಟದಲ್ಲಿ ಇಂಥ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ? ಹಲವಾರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಎಲ್ಲ ಬರ್ತಾರೆ. ಈಗ ಅವರು ಏನು ಕೇಂದ್ರದ ದೆಹಲಿಯಲ್ಲಿ ಇದ್ದಾಗ ನಮ್ಮಂತ ನಾಯಕರಿಗೆಲ್ಲ ಹೇಳ್ಬಿಟ್ಟು ಅಷ್ಟು ದೊಡ್ಡ ಗಲಾಟೆ ಆಯ್ತು, ನಿಮ್ಮ ಸಂಸದರು ಬರ್ಲಿಲ್ಲ, ನೀವು ಬರ್ಲಿಲ್ಲ. ನೀವು ಸಂಸದರ ಬೆಂಬಲಿಗರ ಅಥವಾ ಬಿಜೆಪಿ ಕಾರ್ಯಕರ್ತರ? ಅಲ್ಲ, ವ್ಯಕ್ತಿನಿಷ್ಠ ಇಲ್ಲ, ನಾವು ಮೊದಲು ಬಂದು ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ಹಂಗೆ ಅಂತ ಹೇಳ್ಬಿಟ್ಟು ನಾವು ಬಿಜೆಪಿ ಪಕ್ಷದಲ್ಲಿದ್ದೀವಿ. ಪಕ್ಷಕ್ಕೂ ನಾವು ಅಷ್ಟೇ ನಿಷ್ಠೆ.